ಕಾಂತಾರ ವಾಸ್ ಸಚ್ ಅ ಹ್ಯೂಜ್ ಹಿಟ್. ಯಾವುದೇ ಒಂದು ನೇಷನ್ ವೈಡ್ ಬ್ಲಾಕ್ ಬಸ್ಟರ್ ಇದೆಯೋ ಅದು ಗಿವ್ಸ್ ಯು ಸೋ ಮಚ್ ಆಫ್ ಅ ಹೈ ಅಲ್ವಾ. ಸೊ ನೀವು ಸೀಕ್ವೆಲ್ ಬರೆಯಕ್ ಕೂತ್ಕೊಂಡಾಗ ಏನಂದ್ರೆ ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್ ಆಲ್ ಟುಗೆದರ್. ನೀವು ಅದು ವರ್ಕ್ ಆಯ್ತು ಅಂದ್ಬಿಟ್ಟು ಅದೇ ಒಂದು ಗುಂಗಲ್ ಇದನ್ನ ಬರೆದ್ರೆ ದಟ್ ರಿಪಿಟೇಟಿವ್ನೆಸ್ ಶೋಸ್ ಅಲ್ವಾ. ಲೈಕ್ ವಿ ಸಿ ಲಾಟ್ ಆಫ್ ಲೈಕ್ ಪಾರ್ಟ್ 3, ಪಾರ್ಟ್ 4 ಅಂಡ್ ಆ ಪಾರ್ಟ್ 4 ಬಂದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಅಯ್ಯೋ ಸಾಕ್ ನಿಲ್ಸ್ಬಿಡಿ ಅಂತ. ಸೊ ಯು ಹ್ಯಾವ್ ಟು ಬ್ರಿಂಗ್ ಇನ್ ಫ್ರೆಶ್ನೆಸ್ ಟು ಯುವರ್ ಸ್ಕ್ರಿಪ್ಟ್ so that you feel okay there are two different projects. Kantara is different, Kantara chapter 1 is different. ಅದು ಹೆಂಗ್ ಅಚೀವ್ ಮಾಡಿದ್ವಿ? ಅದೇ ಆ ಟ್ರೀಟ್ಮೆಂಟೇ ನಾವು ಬೇರೆ ತರ. ಅಂದ್ರೆ ಕಾಂತಾರಕ್ಕೆ ಸ್ಟಿಕ್ ಆನ್ ಆಗ್ಲಿಲ್ಲ ನಾವು. ಆಕ್ಚುಲಿ ಕಾಂತಾರ ಮಾಡ್ಬೇಕಾದ್ರೆ ಅದು ಏನು ಥಾಟ್ ಪ್ರೊಸೆಸ್ ಅಲ್ಲಿ ನಾವು ಇದ್ವಾ. ಕಾಂತಾರ ಚಾಪ್ಟರ್ 1 ಮಾಡ್ಬೇಕಾದ್ರೆ ಥಾಟ್ ಪ್ರೊಸೆಸ್ ಅಲ್ಲಿ ವಿ ಟ್ರೀಟೆಡ್ ಇಟ್ ಆಸ್ ಅನ್ ಡಿಫ್ರೆಂಟ್ ಇಂಡಿಪೆಂಡೆಂಟ್ ಸಿನಿಮಾ. ಡೆಫಿನೆಟ್ಲಿ ರಿಲೇಟೇಬಲ್ ವರ್ಲ್ಡ್ ಇತ್ತು ಬಿಟ್ರೆ ಬೇರೆ ಏನು ಅದರಲ್ಲಿ ಅಂತದ ರಿಲೇಟಬಿಲಿಟಿ ಇಲ್ಲ. ಕೆಲವು ಕ್ಯಾರೆಕ್ಟರ್ಗಳು ರಿಲೇಟ್ ಆಗ್ತಾರೆ. ಯಾಕಂತ ಹೇಳಿದ್ರೆ ನಾವು ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತೇವೆ ನಮ್ಮ ಪೂರ್ವಜರು ಇದ್ದದ್ದು ಅದೇ ಜಾಗದಲ್ಲಿ ಅಂತ. ಸೊ ಪೂರ್ವಜರು ಅಂತ ಹೇಳಿದ್ಮೇಲೆ ಅಲ್ಲಿ ನಮ್ಮ ಪ್ರಕಾಶ್ ಮನಾಡ್ ಅವರು ಇದ್ರಲ್ಲಿ ರಾಂಪ ಮಾಡಿದ್ರು, ಅಲ್ಲಿ ಅದ್ರ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ಅದು ಆನ್ಸಿಸ್ಟರ್ಸ್ ಅಂತಾನೆ. ಸೊ ಅದನ್ನ ಬಿಟ್ರೆ ನಾವು ಯಾವ ಪ್ರೆಷರ್ ಅಲ್ಲಿ ವರ್ಕ್ ಮಾಡ್ಲಿಲ್ಲ. ಅದೇ ಹೇಳಿದ್ ನಾನು ಅವರಿಗೂ ರಿಷಬ್ ಸರ್ಗೂ ಈ ವಾಸ್ ವೆರಿ ಥರೋ. ಅಂದ್ರೆ ಅವರಿಗೆ ಎಂಟರ್ಟೈನ್ ಮಾಡ್ಬೇಕಿತ್ತು. ಫಸ್ಟ್ ಪಾರ್ಟ್ ಮಿರಾಕಲ್ ಹ್ಯಾಪನ್ ಕಾಂತಾರ. ಸೆಕೆಂಡ್ ಪಾರ್ಟ್ ಅಲ್ಲಿ ಆಗಲ್ಲ. ಯಾಕಂತ ಹೇಳಿದ್ರೆ ಎಲ್ಲವೂ ಗೊತ್ತಿದೆ. ಕಾಂತಾರ ವರ್ಲ್ಡ್ ಏನಂತ ಹೇಳಿ ಎಲ್ರಿಗೂ ಗೊತ್ತಿದೆ. ಸೊ ನಾವೀಗ ಮಿರಾಕಲ್ ಆಗ ಕಾಯಕ್ಕಾಗಲ್ಲ. ಸೊ ವಿ ಡೆಫಿನೆಟ್ಲಿ ಹ್ಯಾವ್ ಟು ಎಂಟರ್ಟೈನ್. ಆ ಎಂಟರ್ಟೈನ್ ಮಾಡೋ ಪ್ರೋಸೆಸ್ ಅಲ್ಲಿ ಏನು ಮಾಡಬೇಕು ಅಂದ್ರೆ ಆ ಒಂದು ಸೆಟಪ್ ಇಂದ ಎಷ್ಟು ಜಂಪ್ ಮಾಡಬೇಕು ನೆಕ್ಸ್ಟ್ ಗೆ, ಗ್ರ್ಯಾಂಡ್ಯೂರ್ ವೈಸ್ ಆಗಿರ್ಬೋದು ಅಥವಾ ನಾವು ಆ ಸೆಟಪ್ ವೈಸ್ ಆಗಿರ್ಬೋದು, ಆ ವರ್ಲ್ಡ್ ವೈಸ್ ಆಗಿರ್ಬೋದು, ಎಷ್ಟು ಜಂಪ್ ಮಾಡ್ಬೇಕು ಅದನ್ನ ಟ್ರೈ ಮಾಡಕ್ ಹೋಗಿ ನಾವು ಪೀರಿಯಡ್ ಮಾಡಿರೋದು. ಅದನ್ನ ಟು ಅಂದ್ರೆ ಮೂಲದ್ದು ಕತೆ ಹೇಳ್ಬೇಕಂತ ನಮ್ಮ ಉದ್ದೇಶ ಇದ್ದದ್ದು. ಮೂಲದ ಕತೆ ಹೇಳ್ಬೇಕಂತ ಹೇಳಿದ್ರೆ ನಮ್ದು ಪೀರಿಯಡ್ ಆಗಿ ಹೋಗ್ಲೇಬೇಕು. ಸೊ ಅದ ಕಥೆನ ನಾವು ಮುಗಿಸ್ಲಿಲ್ಲ ಇನ್ನು. ಅದ್ರಲ್ಲಿ ಇನ್ನೂ ಬಾಕಿ ಇದೆ ಅದ್ರಲ್ಲಿ ಹೇಳಕ್ಕೆ. ಅದು ಆಕ್ಚುಲಿ ನಿಮ್ಗೆ ಟೋಟಲ್ ಆಗಿ ರಿಲೇಟ್ ಆಗುತ್ತೆ ಫಸ್ಟ್ ಕಾಂತಾರಕ್ಕೆ. ಸೆಕೆಂಡ್ ಪಾರ್ಟ್ ಕಾಂತಾರ ಚಾಪ್ಟರ್ 2. ಹೌದು, ಕಾಂತಾರ ಚಾಪ್ಟರ್ 2 ಅದು ಫಸ್ಟ್ ಪಾರ್ಟಿಗೆ ಟೋಟಲ್ ರಿಲೇಟ್ ಆಗುತ್ತೆ. ಬಟ್ ಅದನ್ನ ಹೇಳ್ಬೇಕಾದ್ರೆ ಹಿಂದಿದೊಂದು ಕಥೆನ ಹೇಳಲೇಬೇಕಿತ್ತು. ಅದಕ್ಕೋಸ್ಕರ ಚಾಪ್ಟರ್ 1 ಮಾಡ್ಬೇಕಾಯ್ತು. This was the that's how you connect the universe. Yes, definitely. ನಮ್ಗೆ ಬರಿಬೇಕಾದ್ರೆ ಅದೇ ಇದ್ದಿದ್ದು. ನಾವು ಯಾವ ಪ್ರೆಷರ್ ಅಲ್ಲೂ ಬರೀಲಿಲ್ಲ. ನಮ್ಗೆ ನಾವು ಅದನ್ನ ಬೇರೆ ತರನೇ ಟ್ರೀಟ್ ಮಾಡಿ ಬರ್ದಿರೋದು. ನಮ್ಗೆ ಅಂತ ಹೇಳಿದ್ರೆ ನಮ್ಗೆ DOP ಹೇಳಿದ್ರು ನಮ್ದು, ನೀವ್ ಏನ್ ಬೇಕಾದ್ರೂ ಬರೀ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಹೇಳಿ. ಯಾಕಂದ್ರೆ ಹೊಂಬಾಳೆ ಇತ್ತು. ಅರವಿಂದ್ ಕಶ್ಯಪ್, he was really brilliant. Brilliant. And ಅವರ ಕಾಂಟ್ರಿಬ್ಯೂಷನ್ ಈ ಸಿನಿಮಾಕ್ಕೆ ಸಿಕ್ಕಾಪಟ್ಟೆ ಇದೆ, ಅರವಿಂದ್ ಕಶ್ಯಪ್ ಅವರು. ಸೊ ಅವರು ಹೇಳಿದ್ದು ಒಂದು ಏನ್ ಹೇಳಿದಾರ ಅದ್ರ ಮೇಲೆ ನಾವು ಬರ್ದಿರೋದು. ಅಂಡ್ ಡೆಫಿನೆಟ್ಲಿ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ಎಲಿವೇಟ್ ಮಾಡಿರೋದು ಅವರೇ. ಆಸ್ ಅ ವಿಜುವಲ್ ಮೀಡಿಯಂ ಅಲ್ಲ, ಆ ವಿಜುವಲ್ ಮೀಡಿಯಂ ನನ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಬೇಕಂತ ಹೇಳಿದಕ್ಕೆ ಕಾಂತಾರ ವಾಸ್ ಅನ್ ಎಕ್ಸಾಂಪಲ್ ಅಷ್ಟೇ. ಅಂದ್ರೆ ನಾವು ಆ ಚಾರಿಯಟ್ ಫೈಟ್ ಏನಿದೆಯಾ ಅಲ್ಲಿ ನಾವು ಬರ್ದಿರೋದು ಸ್ಕ್ರಿಪ್ಟ್ ಅಲ್ಲಿ ಒಂದು ರಣರೋಚಕ ಫೈಟ್ ಅಂತ ಹೇಳಿ. ರಣರೋಚಕ, ಅದು ರಣರೋಚಕ ಹೇಗಿರ್ತದೆ ಅಂತ ಹೇಳಿದ್ರೆ ಎಲ್ಲರೂ ಕೂತು ಡಿಸೈಡ್ ಮಾಡ್ಬೇಕು ಈಗ. ಅಂದ್ರೆ ಫೈಟ್ ಕೊರಿಯೋಗ್ರಾಫರ್ ಕೂರ್ಬೇಕು, ಡೈರೆಕ್ಟರ್ ಕೂರ್ಬೇಕು, ರೈಟರ್ಸ್ ಕೂರ್ಬೇಕು, ನಮ್ಮ ಕೋರ್ ಟೀಮ್ ಕೂರ್ಬೇಕು, ಅದ್ರ ಜೊತೆಗೆ ಸಿನಿಮಾಟೋಗ್ರಫರ್ ಕೂರ್ಬೇಕು. ಸಿನಿಮಾಟೋಗ್ರಫರ್ ಅಲ್ಲಿ ಸೆಟ್ ಬಿಲ್ಡ್ ಆಗ್ಬೇಕಾದ್ರೆ ನಿಮ್ ಡೈರೆಕ್ಟರ್ ಜೊತೆ ಮೇಲೆ ಹೋಗಿ ನೋಡ್ಬೇಕಾದ್ರೆ ಅಲ್ಲಿ ಚಾರಿಯಟ್ ನಿಂತಿತ್ತು. ಅವ್ರು ಹೇಳಿರೋ ಐಡಿಯಾ ಅದು. ಯಾಕೆ ನಾವು ಚಾರಿಯಟ್ ಮೇಲೆ ಒಂದು ಫೈಟ್ ಮಾಡಬಾರ್ದು ಇಲ್ಲಿ? ಇಟ್ ವಾಸ್ ನಾರ್ಮಲ್. ಇದು ರೆಗ್ಯುಲರ್ ಫೈಟ್ ಇಲ್ಲಿ ಬೇಡವೇ ಬೇಡ, ಚಾರಿಯಟ್ ಮೇಲೆ ಮಾಡೋಣ, ಸ್ಟೀಪ್ ಇದೆ ರೋಡು, ಇದನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡಬಹುದು ಅಂತ ಹೇಳಿ ಅದು ಹೇಳಿದ್ದಾರೆ. ಎಕ್ಸಿಕ್ಯೂಟ್ ಮಾಡೋದು ಹೆಂಗೆ? ಇಟ್ ಟುಕ್ 3 ಡಿಫರೆಂಟ್ ಫೈಟ್ ಕೊರಿಯೋಗ್ರಾಫರ್ಸ್ ಟು ಅಚೀವ್ ಇಟ್. ಅದು 2 ಜನ ಬಂದು ಅಬ್ರಾಡ್ ಇಂದನೂ ಒಬ್ರು ಬಂದಿದ್ರು, ಅವರು ಅದನ್ನ ಟ್ರೈ ಮಾಡಿದ್ರು. ಅವ್ರಿಗೂ ಅದು ತುಂಬಾ ಚಾಲೆಂಜಿಂಗ್ ಅನಿಸ್ತು. ಆಮೇಲೆ ಮಾಡಿದ್ದು ನಮ್ಮ ಅರ್ಜುನ್ ರಾಜ್, ಕರೆಕ್ಟ್, ನಮ್ಮ ಕನ್ನಡದವರು, ಅವ್ರು ಮಾಡಿರೋದು ಲಾಸ್ಟಿಗೆ ಎಕ್ಸಿಕ್ಯೂಟ್. ಅಂಡ್ ಹಿ ವಾಸ್ ಅಂದ್ರೆ ಸೈಂಟಿಫಿಕಲಿ ಎಲ್ಲದ್ರಲ್ಲೂ ಅವರು ತುಂಬಾ ಅಡ್ವಾನ್ಸ್ ಆಗಿದ್ರು. ಇದನ್ನ ಏನ್ ಸಾರ್, ಇದನ್ನ ಹಿಂಗೆ ಬಿಸಾಡ್ತೀನಿ ಅಂತ ಅದು ನಮ್ ನಾವು ಮಾಡಿರೋದು. ಅಂಡ್ ಹಿ ಅಚೀವ್ಡ್ ಇಟ್.